ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇದು ತಿರುಪತಿ ತಿಮ್ಮಪ್ಪನ ವೆಂಕಟೇಶ್ವರನ ದರ್ಶನಕ್ಕೆ ಹೋಗುವಂತಹ ಭಕ್ತರು ಗಮನಿಸಬೇಕಾದಂತಹ ವಿಚಾರ. ತಿಮ್ಮಪ್ಪನ ದರ್ಶನದ ಬುಕ್ಕಿಂಗ್ನಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ದರ್ಶನದ ಟಿಕೆಟ್ಗಳಲ್ಲಿ ಹೊಸ ನಿಯಮ ಜಾರಿಯಾಗಿದೆ. ಏನಿದು ಹೊಸ ರೂಲ್ಸ್? ಹಾಗಾದರೆ ದರ್ಶನದ ಟಿಕೆಟ್ ಬುಕ್ಕಿಂಗ್ ಮಾಡೋದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ತಿರುಪತಿ ಭಕ್ತರ ಗಮನಕ್ಕೆ, ದರ್ಶನದ ಬುಕ್ಕಿಂಗ್ನಲ್ಲಿ ಬದಲಾವಣೆ. ಆನ್ಲೈನ್ನಲ್ಲಿ ಮಾತ್ರ ಟಿಕೆಟ್ ಬುಕ್ಕಿಂಗ್ಗೆ ವ್ಯವಸ್ಥೆ. ಹೊಸ ರೂಲ್ಸ್. ವಿಶ್ವವಿಖ್ಯಾತ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಶ್ರೀವಾಣಿ ದರ್ಶನ ಟಿಕೆಟ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಜಾರಿಗೆ ಬಂದಿದೆ. ವೆಂಕಟೇಶ್ವರನ ದರ್ಶನಕ್ಕೆ ಹೋಗುವಂತಹ ಭಕ್ತರು ಇಲ್ಲಿ ಸ್ವಲ್ಪ ಗಮನಿಸಬೇಕು. ತಿಮ್ಮಪ್ಪನ ದರ್ಶನದ ಬುಕ್ಕಿಂಗ್ನಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಜನವರಿ 9ರಿಂದ ಶ್ರೀವಾಣಿ ದರ್ಶನದ ಟಿಕೆಟ್ಗಳು ಆಫ್ಲೈನ್ ಕೌಂಟರ್ಗಳಲ್ಲಿ ನೀಡುವುದನ್ನು ಸ್ಥಗಿತಗೊಳಿಸಿ ಆನ್ಲೈನ್ನಲ್ಲಿ ಮಾತ್ರ ನೀಡಲಾಗ್ತಾ ಇದೆ. ಈ ಒಂದು ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆಯು 1 ತಿಂಗಳ ಪ್ರಾಯೋಗಿಕ ಅವಧಿಗೆ ಜಾರಿಯಾಗ್ತಾ ಇದೆ ಅಂತ ಹೇಳಿ ದೇವಸ್ಥಾನದ ಮೂಲಗಳು ತಿಳಿಸಿದೆ. ಭಕ್ತರ ಪ್ರತಿಕ್ರಿಯೆಯ ಆಧಾರದ ಮೇಲೆ ಈ ಒಂದು ವ್ಯವಸ್ಥೆಯನ್ನ ಮುಂದುವರಿಸಬೇಕಾ ಅಥವಾ ಬದಲಾವಣೆ ಮಾಡಲಾಗತ್ತಾ ಅನ್ನೋದನ್ನ ನಿರ್ಧಾರವನ್ನ ಮಾಡಲಾಗುತ್ತೆ. ಈ ಹಿಂದೆ ತಿರುಮಲದ ಗೋಕುಲಂ ಇನ್ ಬಳಿಯ ಶ್ರೀವಾಣಿ ಟಿಕೆಟ್ ಕೌಂಟರ್ಗಳಲ್ಲಿ ಪ್ರತಿದಿನ 800 ಟಿಕೆಟ್ಗಳ ಆಫ್ಲೈನ್ ನಲ್ಲಿ ಕೊಡಲಾಗ್ತಾ ಇತ್ತು. ಭಕ್ತರು ದೀರ್ಘ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಪಡಿತಾ ಇದ್ರು. ಇದರಲ್ಲಿ ಸಾಲು, ಗೊಂದಲ ಹಾಗೆ ಇತರೆ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಈಗ ಈ ಟಿಕೆಟ್ಗಳನ್ನ ಪೂರ್ತಿಯಾಗಿ ಆನ್ಲೈನ್ಗೆ ಸ್ಥಳಾಂತರ ಮಾಡಲಾಗಿದೆ. ಆದರೆ ತಿರುಪತಿ ವಿಮಾನ ನಿಲ್ದಾಣದ ಕೇಂದ್ರದಲ್ಲಿ ಪ್ರತಿದಿನ ನೀಡಲಾಗುವಂತಹ 200 ಟಿಕೆಟ್ಗಳು ಆಫ್ಲೈನ್ ನಲ್ಲೇ ಮುಂದುವರಿಯುತ್ತೆ. ಶ್ರೀವಾಣಿ ದರ್ಶನ ಯೋಜನೆಯು ಭಕ್ತರು ದೇವಸ್ಥಾನಕ್ಕೆ ದೇಣಿಗೆ ನೀಡಿ ವಿಐಪಿ ದರ್ಶನ ಪಡೆಯುವಂತಹ ವ್ಯವಸ್ಥೆಯಾಗಿದೆ. ದೇಣಿಗೆ ನೀಡುವವರಿಗೆ ಶ್ರೀವಾಣಿ ಟಿಕೆಟ್ ಸಿಗುತ್ತೆ ಮತ್ತು ವೇಗವಾಗಿ ಸ್ವಾಮಿಯ ದರ್ಶನವನ್ನ ಮಾಡಬಹುದು. ಈಗ ಈ ಟಿಕೆಟ್ಗಳ ಬುಕ್ಕಿಂಗ್ ಅನ್ನ ಆನ್ಲೈನ್ಗೆ ಲಿಂಕ್ ಮಾಡಲಾಗಿದೆ. ಭಕ್ತರು ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಅಥವಾ ಆಪ್ ಮೂಲಕ ಬುಕ್ಕಿಂಗ್ ಅನ್ನ ಮಾಡಬಹುದು. ಬುಕ್ಕಿಂಗ್ ಪ್ರತಿದಿನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಾಗಿರುತ್ತೆ. ಇನ್ನು ದೇವಸ್ಥಾನದ ಮೂಲಗಳ ಪ್ರಕಾರವಾಗಿ ಆಫ್ಲೈನ್ ಕೌಂಟರ್ಗಳಲ್ಲಿ ದೀರ್ಘ ಸಾಲು ಮತ್ತು ಗೊಂದಲದಿಂದ ಭಕ್ತರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಆನ್ಲೈನ್ ವ್ಯವಸ್ಥೆಯಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. 1 ತಿಂಗಳ ಪ್ರಾಯೋಗಿಕ ಅವಧಿಯಲ್ಲಿ ಭಕ್ತರ ಪ್ರತಿಕ್ರಿಯೆಯನ್ನ ಗಮನಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಭಕ್ತರು ಈ ಒಂದು ಬದಲಾವಣೆಗೆ ಮಿಶ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಸುಲಭ ಆಗುತ್ತೆ ಅಂತ ಹೇಳಿ ಕೆಲವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಆನ್ಲೈನ್ ಸೌಲಭ್ಯ ಇಲ್ಲದವರಿಗೆ ಇದು ತೊಂದರೆ ಆಗುತ್ತೆ ಅಂತ ಹೇಳಿ ಮತ್ತೆ ಕೆಲವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಭಕ್ತರು ಮನೆಯಲ್ಲೇ ಕುಳಿತು ಟಿಕೆಟ್ ಅನ್ನ ಪಡೆಯಬಹುದು. ಈ ಒಂದು ಬದಲಾವಣೆಯು ಭಕ್ತರಿಗೆ ಸುಲಭ ಆಗುವಂತೆ ಮಾಡಿದೆ ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಪ್ರಾಯೋಗಿಕ ಅವಧಿಯಲ್ಲಿ ಸಮಸ್ಯೆಗಳು ಬಂದರೆ ಅದನ್ನ ಸರಿಪಡಿಸಲಾಗುತ್ತೆ. ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಭಕ್ತರು ಹೊಸ ನಿಯಮಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಆನ್ಲೈನ್ ಬುಕ್ಕಿಂಗ್ಗೆ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಅನ್ನ ಬಳಸಿ ಅಂತ ತಿಳಿಸಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.